ಇವತ್ತು ಎರಡು ರಾಜ್ಯಗಳ ಚುನಾವಣೆಯ ಫಲಿತಾಂಶಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಹರಿಯಾಣ ಹಾಗೆ ಜಮ್ಮು ಮತ್ತು ಕಾಶ್ಮೀರದ ಚುನಾವಣಾ ಫಲಿತಾಂಶ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೌಂಟ್ ಡೌನ್ ಶುರುವಾಗುತ್ತೆ. ಅಂದರೆ ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆಗುತ್ತೆ. ಬೆಳಗ್ಗೆ 8 ಗಂಟೆಯಿಂದ ಜಮ್ಮು ಮತ್ತು ಕಾಶ್ಮೀರ ಹರಿಯಾಣ ಮತ ಎಣಿಕೆ ಆರಂಭ ಆಗಲಿದ್ದು ಮಧ್ಯಾಹ್ನದ ಸಂದರ್ಭದಷ್ಟೊತ್ತಿಗೆ ಸಂಪೂರ್ಣವಾದಂಥ ಒಂದು ಚಿತ್ರಣ ಹೊರಬೀಳುವಂಥ ಸಾಧ್ಯತೆ ಇದೆ. ಎಲ್ಲರ ಚಿತ್ತ ನೆಟ್ಟಿರುವಂಥದ್ದು ಒಂದು ಕಡೆ ಹರಿಯಾಣ, ಮತ್ತೊಂದು ಕಡೆ ಜಮ್ಮು ಕಾಶ್ಮೀರದತ್ತ. 370 ರದ್ದಿನ ಬಳಿಕ 10 ವರ್ಷಗಳ ಬಳಿಕ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ಆಗಿದೆ. ಈ ಬಾರಿ ಚುನಾವಣೆಯಲ್ಲಿ ಎಕ್ಸಿಟ್ ಪೋಲ್ನ ಪ್ರಕಾರ ಕಾಂಗ್ರೆಸ್ ಹಾಗೆ ಮೈತ್ರಿ ಪಕ್ಷ ಆಗಿರುವಂಥ NC ಇಬ್ಬರು ಮೈತ್ರಿ ಮಾಡ್ಕೊಂಡು ಚುನಾವಣೆಗೆ ಹೋಗಿದ್ರು. ಮತ್ತೊಂದು ಕಡೆ PDP ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಿತ್ತು. BJP ಯಾರು ಗೆಲ್ಬೋದು? ಆದರೆ ಎಕ್ಸಿಟ್ ಪೋಲ್ನ ನೋಡಿದಾಗ ಅತಂತ್ರ ಅಂತ ಹೇಳ್ತಾ ಇದೆ. ನೋಡ್ಬೇಕು, ಮತ ಎಣಿಕೆ ಕೇಂದ್ರದ ಸುತ್ತ ಖಾಕಿ ಸರ್ಪಗಾವಲನ್ನು ಹಾಕೊಂಡಿದೆ. 3 ಲೇಯರ್ನಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕಣ್ಗಾವಲನ್ನ ಮಾಡಿಕೊಳ್ಳಲಾಗಿದೆ. ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಹರಿಯಾಣದಲ್ಲೇ 12,000ಕ್ಕಿಂತ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಇರೋದು 90 ಕ್ಷೇತ್ರ. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಹರಿಯಾಣದಲ್ಲಿ 90 ಕ್ಷೇತ್ರಗಳ ಪೈಕಿ 93 ಮತ ಎಣಿಕಾ ಕೇಂದ್ರಗಳಿದೆ. ಆ 93 ಮತ ಎಣಿಕಾ ಕೇಂದ್ರಗಳ ಸುತ್ತಲೂ ಕೂಡ 3 ಹಂತದಲ್ಲಿ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆಗುತ್ತೆ. ಈ ಬಾರಿ ಹರಿಯಾಣದಲ್ಲಿ ಇಬ್ಬರಿಬ್ಬರು ಪೈಲ್ವಾನ್ಗಳು ನಿಂತಿದ್ದಾರೆ. ಇಬ್ಬರಿಬ್ಬರು ಪೈಲ್ವಾನ್ಗಳು, ಒಂದು ಕಡೆ ವಿನೇಶ್ ಫೋಗಾಟ್, ಮತ್ತೊಂದು ಕಡೆ ಬಜರಂಗ್ ಪುನಿಯಾ. ಇದೆಲ್ಲದಕ್ಕಿಂತ ಇಂಟ್ರೆಸ್ಟಿಂಗ್ ಅಂತಂದ್ರೆ ಜಮ್ಮು ಕಾಶ್ಮೀರದ ಮೇಲೆ ಯಾಕೆ ಇಷ್ಟೊಂದು ಕುತೂಹಲ ಅಂದರೆ 10 ವರ್ಷಗಳ ಬಳಿಕ ಚುನಾವಣೆ ನಡೆದಿರೋದು. ನೋಡಿ, ಈ ಜಮ್ಮು ಕಾಶ್ಮೀರದಲ್ಲಿ ಸೆಪ್ಟೆಂಬರ್ 18, ಸೆಪ್ಟೆಂಬರ್ 25 ಮತ್ತು ಅಕ್ಟೋಬರ್ 1 3 ಹಂತದಲ್ಲಿ ಚುನಾವಣೆ ನಡೆದಿತ್ತು. 10 ವರ್ಷಗಳ ಬಳಿಕ ಜಮ್ಮುವಿನಲ್ಲಿ ಚುನಾವಣೆ ನಡೆದಿದೆ. 3 ಹಂತದಲ್ಲಿ ಚುನಾವಣೆ ನಡೆಯಿತು. 90 ಕ್ಷೇತ್ರಗಳಿಗೆ, ಮೊದಲಿಗೆ 26, ಆಮೇಲೆ 24, ಉಳಿದಂತ 40 ಕ್ಷೇತ್ರಗಳಿಗೆ ಮೊನ್ನೆ ನಡೀತು. ಕಣಿವೆ ರಾಜ್ಯದಲ್ಲಿ ಕೇಸರಿ ಪಾಳ್ಯ ಈ ಬಾರಿ ಕಮಾಲ್ ಮಾಡುತ್ತಾ 370 ರದ್ದು ಕಾಂಗ್ರೆಸ್ BJPಗೆ ಕೈ ಹಿಡಿಯುತ್ತಾ ಅಥವಾ ಕಾಂಗ್ರೆಸ್ಗೆ ಅದು ಪ್ಲಸ್ ಆಗುತ್ತಾ? 90 ಕ್ಷೇತ್ರದ ಅಭ್ಯರ್ಥಿಗಳ ಭವಿಷ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರುವಾಗುತ್ತೆ. ನೋಡಿ, ಅಲ್ಲಿ 90 ಕ್ಷೇತ್ರಗಳಲ್ಲಿ 63.88% ಮತದಾನ ಆಗಿದೆ. ಭಾರತೀಯ ಚುನಾವಣಾ ಆಯೋಗದ ಅಧಿಕೃತ ಮಾಹಿತಿ ಪ್ರಕಾರ ಹೇಳ್ತಾ ಇರೋದು 3 ಹಂತಗಳಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳಾಗದಂತೆ ಚುನಾವಣೆ ನಡೆದಿದೆ. ಜಮ್ಮು ಕಾಶ್ಮೀರ ಏನಾಗುತ್ತೆ? BJP ಪಾಳಿಯ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತಾ ಅಥವಾ ಕಾಂಗ್ರೆಸ್ ಇಂಡಿ ಒಕ್ಕೂಟ ಅಲ್ಲಿ ಗೆಲ್ಲುತ್ತಾ ಅಥವಾ ಯಾವುದಕ್ಕೂ ಕೂಡ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಯಾವುದು ಕೂಡ ಹೊರಹೊಮ್ಮೋದಿಲ್ವಾ? ಅತಂತ್ರ ಸ್ಥಿತಿನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರುವಾಗುತ್ತೆ ಕೌಂಟ್ ಡೌನ್. ಇವತ್ತು ಎರಡು ರಾಜ್ಯಗಳ ಚುನಾವಣೆಯ ಫಲಿತಾಂಶಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಹರಿಯಾಣ ಹಾಗೆ ಜಮ್ಮು ಮತ್ತು ಕಾಶ್ಮೀರದ ಚುನಾವಣಾ ಫಲಿತಾಂಶ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೌಂಟ್ ಡೌನ್ ಶುರುವಾಗುತ್ತೆ. ಅಂದರೆ ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆಗುತ್ತೆ. ಬೆಳಗ್ಗೆ 8 ಗಂಟೆಯಿಂದ ಜಮ್ಮು ಮತ್ತು ಕಾಶ್ಮೀರ ಹರಿಯಾಣ ಮತ ಎಣಿಕೆ ಆರಂಭ ಆಗಲಿದ್ದು ಮಧ್ಯಾಹ್ನದ ಸಂದರ್ಭದಷ್ಟೊತ್ತಿಗೆ ಸಂಪೂರ್ಣವಾದಂಥ ಒಂದು ಚಿತ್ರಣ ಹೊರಬೀಳುವಂಥ ಸಾಧ್ಯತೆ ಇದೆ. ಎಲ್ಲರ ಚಿತ್ತ ನೆಟ್ಟಿರುವಂಥದ್ದು ಒಂದು ಕಡೆ ಹರಿಯಾಣ, ಮತ್ತೊಂದು ಕಡೆ ಜಮ್ಮು ಕಾಶ್ಮೀರದತ್ತ. 370 ರದ್ದಿನ ಬಳಿಕ 10 ವರ್ಷಗಳ ಬಳಿಕ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ಆಗಿದೆ. ಈ ಬಾರಿ ಚುನಾವಣೆಯಲ್ಲಿ ಎಕ್ಸಿಟ್ ಪೋಲ್ನ ಪ್ರಕಾರ ಕಾಂಗ್ರೆಸ್ ಹಾಗೆ ಮೈತ್ರಿ ಪಕ್ಷ ಆಗಿರುವಂಥ NC ಇಬ್ಬರು ಮೈತ್ರಿ ಮಾಡ್ಕೊಂಡು ಚುನಾವಣೆಗೆ ಹೋಗಿದ್ರು. ಮತ್ತೊಂದು ಕಡೆ PDP ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಿತ್ತು. BJP ಯಾರು ಗೆಲ್ಬೋದು? ಆದರೆ ಎಕ್ಸಿಟ್ ಪೋಲ್ನ ನೋಡಿದಾಗ ಅತಂತ್ರ ಅಂತ ಹೇಳ್ತಾ ಇದೆ. ನೋಡ್ಬೇಕು,
ಮತ ಎಣಿಕೆ ಕೇಂದ್ರದ ಸುತ್ತ ಖಾಕಿ ಸರ್ಪಗಾವಲನ್ನು ಹಾಕೊಂಡಿದೆ 3 ಲೇಯರ್ನಲ್ಲಿ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕಣ್ಗಾವಲನ್ನ ಮಾಡಿಕೊಳ್ಳಲಾಗಿದೆ. ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಹರಿಯಾಣದಲ್ಲೇ 12,000ಕ್ಕಿಂತ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಇರೋದು 90 ಕ್ಷೇತ್ರ. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಹರಿಯಾಣದಲ್ಲಿ 90 ಕ್ಷೇತ್ರಗಳ ಪೈಕಿ 93 ಮತ ಎಣಿಕಾ ಕೇಂದ್ರಗಳಿದೆ. ಆ 93 ಮತ ಎಣಿಕಾ ಕೇಂದ್ರಗಳ ಸುತ್ತಲೂ ಕೂಡ 3 ಹಂತದಲ್ಲಿ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆಗುತ್ತೆ. ಈ ಬಾರಿ ಹರಿಯಾಣದಲ್ಲಿ ಇಬ್ಬರಿಬ್ಬರು ಪೈಲ್ವಾನ್ಗಳು ನಿಂತಿದ್ದಾರೆ. ಇಬ್ಬರಿಬ್ಬರು ಪೈಲ್ವಾನ್ಗಳು, ಒಂದು ಕಡೆ ವಿನೇಶ್ ಫೋಗಾಟ್, ಮತ್ತೊಂದು ಕಡೆ ಬಜರಂಗ್ ಪುನಿಯಾ. ಇದೆಲ್ಲದಕ್ಕಿಂತ ಇಂಟ್ರೆಸ್ಟಿಂಗ್ ಅಂತಂದ್ರೆ ಜಮ್ಮು ಕಾಶ್ಮೀರದ ಮೇಲೆ ಯಾಕೆ ಇಷ್ಟೊಂದು ಕುತೂಹಲ ಅಂದರೆ 10 ವರ್ಷಗಳ ಬಳಿಕ ಚುನಾವಣೆ ನಡೆದಿರೋದು. ನೋಡಿ, ಈ ಜಮ್ಮು ಕಾಶ್ಮೀರದಲ್ಲಿ ಸೆಪ್ಟೆಂಬರ್ 18, ಸೆಪ್ಟೆಂಬರ್ 25 ಮತ್ತು ಅಕ್ಟೋಬರ್ 1 3 ಹಂತದಲ್ಲಿ ಚುನಾವಣೆ ನಡೆದಿತ್ತು. 10 ವರ್ಷಗಳ ಬಳಿಕ ಜಮ್ಮುವಿನಲ್ಲಿ ಚುನಾವಣೆ ನಡೆದಿದೆ. 3 ಹಂತದಲ್ಲಿ ಚುನಾವಣೆ ನಡೆಯಿತು. 90 ಕ್ಷೇತ್ರಗಳಿಗೆ, ಮೊದಲಿಗೆ 26, ಆಮೇಲೆ 24, ಉಳಿದಂತೆ 40 ಕ್ಷೇತ್ರಗಳಿಗೆ ಮೊನ್ನೆ ನಡೀತು. ಕಣಿವೆ ರಾಜ್ಯದಲ್ಲಿ ಕೇಸರಿ ಪಾಳ್ಯ ಈ ಬಾರಿ ಕಮಾಲ್ ಮಾಡುತ್ತಾ 370 ರದ್ದು. ಕಾಂಗ್ರೆಸ್ ಬಿಜೆಪಿಗೆ ಕೈ ಹಿಡಿಯುತ್ತಾ ಅಥವಾ ಕಾಂಗ್ರೆಸ್ಗೆ ಅದು ಪ್ಲಸ್ ಆಗುತ್ತಾ? 90 ಕ್ಷೇತ್ರದ ಅಭ್ಯರ್ಥಿಗಳ ಭವಿಷ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರುವಾಗುತ್ತೆ. ನೋಡಿ, ಅಲ್ಲಿ 90 ಕ್ಷೇತ್ರಗಳಲ್ಲಿ 63.88% ಮತದಾನ ಆಗಿದೆ. ಭಾರತೀಯ ಚುನಾವಣಾ ಆಯೋಗದ ಅಧಿಕೃತ ಮಾಹಿತಿ ಪ್ರಕಾರ ಹೇಳ್ತಾ ಇರೋದು 3 ಹಂತಗಳಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳಾಗದಂತೆ ಚುನಾವಣೆ ನಡೆದಿದೆ. ಜಮ್ಮು ಕಾಶ್ಮೀರ ಏನಾಗುತ್ತೆ? ಬಿಜೆಪಿ ಪಾಳಿಯ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತಾ ಅಥವಾ ಕಾಂಗ್ರೆಸ್ ಇಂಡಿ ಒಕ್ಕೂಟ ಅಲ್ಲಿ ಗೆಲ್ಲುತ್ತಾ ಅಥವಾ ಯಾವುದಕ್ಕೂ ಕೂಡ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಯಾವುದು ಕೂಡ ಹೊರ ಹೊಮ್ಮೋದಿಲ್ವಾ? ಅತಂತ್ರ ಸ್ಥಿತಿನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರುವಾಗುತ್ತೆ ಕೌಂಟ್ ಡೌನ್. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.